ಬಿಬಿಎಂಪಿ ಒಂದಿಲ್ಲ ಒಂದು ಎಡವಟ್ಟಿಗೆ ಸಾಕ್ಷಿ ಆಗ್ತಾನೆ ಇರುತ್ತೆ. ಇನ್ನೊಂದು ಎಡವಟ್ಟಿಗೆ ಈಗ ಹೆಸರಾಗ್ತಾ ಇರುವಂಥದ್ದು ಸದ್ಯ ನಾನು ಮೇಕ್ರೆ ವೃತ್ತದಲ್ಲಿರುವಂಥ ಅರಮನೆ ಮೈದಾನಕ್ಕೆ ಹೋಗುವಂಥ ದಾರಿ ಇದು. ಈ ಒಂದು ದಾರಿಯ ಪಾದಚಾರಿ ಮಾರ್ಗದಲ್ಲಿ ನೋಡೋದಾದರೆ ದೊಡ್ಡ ಗುಂಡಿಯೇ ಬಾಯಿ ತೆರೆದುಕೊಂಡಿದೆ. ಅಂದರೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಈ ಒಂದು ಗುಂಡಿಗಳನ್ನು ಓಪನ್ ಮಾಡಿತ್ತು, ಆದರೆ ಅದನ್ನ ಯಾವುದೇ ರೀತಿಯಾಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಇಷ್ಟು ದೊಡ್ಡ ಫುಲ್ ಫುಟ್ಪಾತ್ ತುಂಬಾ ಒಂದು ದೊಡ್ಡ ಗುಂಡಿನೇ ತಲೆ ಎತ್ತಿರುವಂಥದ್ದು. ಈ ಒಂದು ಮಾರ್ಗದಲ್ಲಿ ಜನರು ಕೂಡ ಓಡಾಡೋಕ್ಕೆ ಕೂಡ ಕಷ್ಟ ಆಗ್ತಾಯಿದೆ. ಇಲ್ಲಿ ನೋಡಿ ಬರ್ತಾ ಇದ್ದಾರೆ, ಕೆಳಗಡೆಯಿಂದ ಬರ್ತಾ ಇದ್ದಾರೆ ಹೊರತು ಪಾದಚಾರಿ ಮಾರ್ಗದಲ್ಲಿ ಯಾರೂ ಓಡಾಡ್ತಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಗುಂಡಿ ತಲೆ ಎತ್ತಿರೋದ್ರಿಂದ ಜನ ಅದರಲ್ಲಿ ಬೀಳುವಂಥ ಭೀತಿ ಇರುತ್ತೆ. ಹೀಗಾಗಿ ಅಲ್ಲಲ್ಲಿ ಮಣ್ಣುಗಳನ್ನು ಹಾಕಿಬಿಟ್ಟಿದ್ದಾರೆ, ಕಲ್ಲು ಹಾಕಿದ್ದಾರೆ, ಎಲ್ಲ ಕಾಮಗಾರಿ ಕೂಡ ಅರ್ಧಂಬರ್ಧ ಮಾಡಿದ್ದಾರೆ. ಇನ್ನು ಮುಂದೆ ನೋಡೋದಾದರೆ ಅಲ್ಲೂ ಕೂಡ ಟರ್ನಿಂಗಲ್ಲೇ ರಸ್ತೆ ಸಂಪೂರ್ಣವಾಗಿ ಫುಟ್ಪಾತ್ ಅಂತ ಕಾಣಿಸ್ತಾ ಇಲ್ಲ. ಫುಟ್ಪಾತ್ ಇದೆಯಾ ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ, ಅಷ್ಟರ ಮಟ್ಟಿಗೆ ಕಲ್ಲುಗಳೆಲ್ಲ ಕಿತ್ತೋಗಿದೆ. ಈ ಒಂದು ಕಾಮಗಾರಿ ಬಿಬಿಎಂಪಿ ಕಾಮಗಾರಿ ಕೈಗೆತ್ತಿಕೊಂಡ್ರೆ ಯಾವಾಗಲೂ ಕೂಡ ಅರ್ಧಂಬರ್ಧವಾಗಿ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈ ಒಂದು ರಸ್ತೆ ಅರಮನೆ ಮೈದಾನಕ್ಕೆ ಹೋಗುವಂಥ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಸಿಟಿ ಮಂದಿ ಈ ಒಂದು ಮೇಕ್ರೆ ಸರ್ಕಲ್ ವೃತ್ತದಿಂದಲೇ ಹಾದು ಹೋಗ್ತಾರೆ ಸಾಕಷ್ಟು ಜನರು. ಅಧಿಕಾರಿಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಟ ಮಾಡ್ತಾರೆ. ಆದರೆ ಈ ಒಂದು ದೃಶ್ಯ ಅವರ ಕಣ್ಣಿಗೆ ಬಿದ್ದಿಲ್ವಾ ಅನ್ನೋದು ಕೂಡ ಈಗ ದೊಡ್ಡ ಒಂದು ಸವಾಲಾಗಿರುವಂಥದ್ದು. ನೋಡಿ ಈ ಒಂದು ಮಾರ್ಗದಲ್ಲಿ ಹೇಗೆ ಜನ ಓಡಾಟ ಮಾಡ್ತಾರೆ. ಸಂಜೆ ಟೈಮಲ್ಲಿ ಏನಾದರೂ ಕತ್ಲಿದ್ದಾಗ ಇಲ್ಲಿ ಬೆಳಕಿರೋದಿಲ್ಲ, ಆವಾಗ ರಸ್ತೆಯಲ್ಲಿ ಇದೇ ಪಾದಚಾರಿ ಮಾರ್ಗದಲ್ಲಿ ಜನರು ಓಡಾಡ್ತಾ ಇದ್ದರೆ ಅದರಲ್ಲಿ ಬೀಳುವಂಥ ಚಾನ್ಸಸ್ ಇರುತ್ತೆ, ಅವರಿಗೆ ಅಪಘಾತಗಳಾಗುವಂಥ ಕೂಡ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಇಷ್ಟು ದೊಡ್ಡ ಗುಂಡಿ ಇದೆ, ಒಳಗಡೆ ಅಲ್ಲಲ್ಲಿ ಮದ್ಯಪಾನ ಬಾಟ್ಲ್ಗಳು ಹಾಕಿ ಬಿದ್ದಿವೆ, ಕಸಗಳಿಂದ ತುಂಬಿರುವಂಥದ್ದು. ಈ ಕಡೆ ಮಾತ್ರ ಓಪನನ್ನು ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದರೆ ತ್ರಿಪುರವಾಸನಿಗೆ ಹೋಗುವಂಥ ರಸ್ತೆಯಲ್ಲಿ ಕೆಲವು ಕಡೆ ಏನು ಮುಚ್ಚಿದ್ದಾರೆ, ಆದರೆ ಈ ಒಂದು ಮಾರ್ಗದಲ್ಲಿ ಮಾತ್ರ ಎಲ್ಲವೂ ಕೂಡ ಓಪನ್ ಇದೆ. ಅಲ್ಲಿ ನೋಡಿ ಅಲ್ಲಲ್ಲಿ ಓಪನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಮೇಕ್ರೆ ಸರ್ಕಲ್ ಅಂದರೆ ಸಾಕಷ್ಟು ಜನ ಕೂಡ ಓಡಾಟ ಮಾಡ್ತಾರೆ. ಹೆಬ್ಬಾಳಕ್ಕೆ ಹೋಗೋ ರಸ್ತೆ ಆಗಿರ್ಬೋದು, ಮೆಜೆಸ್ಟಿಕ್ಗೆ ಹೋಗುವಂಥ ರಸ್ತೆ ಆಗಿರ್ಬೋದು, ಕೂಡುವಂಥ ರಸ್ತೆ ಸಾಕಷ್ಟು ಜನ ಓಡಾಡ್ತಾರೆ. ನೋಡಿ ಆ ಒಂದು ರಸ್ತೆಯಲ್ಲಿ ಹೋಗುವಾಗ ಅಲ್ಲಿ ಮಾತ್ರ ಕ್ಲೋಸ್ ಮಾಡಿದ್ದಾರೆ. ಆದರೆ ಈ ಕಡೆ ನೋಡೋದಾದರೆ ಇಲ್ಲಿ ಕಂಪ್ಲೀಟಾಗಿ ಓಪನ್ ಮಾಡಿದ್ದಾರೆ, ಯಾವುದೇ ರೀತಿಯಾಗಿ ಮುಚ್ಚುವಂಥ ಕೆಲಸವನ್ನು ಮಾಡಿಲ್ಲ. ಹೀಗಾದರೆ ಜನ ಇಲ್ಲಿ ಹೇಗೆ ಓಡಾಟ ಮಾಡ್ತಾರೆ? ಸಂಜೆ ಆದರೆ ಅಂತ ಸಾಕಷ್ಟು ಜನರು ಕೂಡ ಇಲ್ಲಿ ಓಡಾಟವನ್ನು ಮಾಡ್ತಿದ್ದಾರೆ. ಕತ್ಲಲ್ಲಿ ಓಡಾಡುವಾಗ ಅವರು ಅದರಲ್ಲಿ ಬಿದ್ದು ಅಪಘಾತ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರೆ ಕಂಪ್ಲೀಟ್ ಮಾಡೋಕ್ಕಾಗಲ್ವಾ ಅನ್ನೋದೇ ಕೂಡ ಈಗ ದೊಡ್ಡ ಸವಾಲಾಗಿರುವಂಥದ್ದು. ಇನ್ನಾದರೂ ಕೂಡ ಈ ಒಂದು ನಮ್ಮ ವರದಿಯನ್ನು ನೋಡ್ತಾ ಇದ್ದಂಗೆ ಅಟ್ಲೀಸ್ಟ್ ಬಿಬಿಎಂಪಿ ಒಂದು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು.